ರಾಶಿ ಭವಿಷ್ಯ ನೋಡ್ಲಿಕ್ಕೆ ಮುಂಚೆ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ವಿಶ್ವನಾಥ್ ಜೋಶಿ ಅಂತ. ನಮಸ್ತೆ ವಿಶ್ವನಾಥ್ ಅವರೇ. ನಮಸ್ತೆ ಭದ್ರಾವತಿಯಿಂದ ಮಾತಾಡಿದ್ರಿ. ಹಾ ಹಾ ಹೇಳಿ. ನಿಮ್ಮ ಹಾ ಹೇಳಿ. 7/8/1968. 7/8/1968. 1968. ಸಮಯ, ಹುಟ್ಟಿದ ಸಮಯ ತಿಳಿಸ್ಬೋದು? ರಾತ್ರಿ 9:30. ರಾತ್ರಿ 9:30. ಆರೋಗ್ಯದ ಬಗ್ಗೆ. ಹಾ, ಶಾಸ್ತ್ರಿಗಳಿದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ವಿಶ್ವನಾಥ್ ಅವರೇ ನಮಸ್ಕಾರ. ನಮಸ್ತೆ ಗುರುಗಳೇ. ನಮಸ್ಕಾರ. ನಮಸ್ಕಾರ. ಅನಂತ ಕೋಟಿ ನಮಸ್ಕಾರಗಳು. ನಮಸ್ಕಾರ. ಅದು ಆರೋಗ್ಯದ ಬಗ್ಗೆ ನನ್ನ ಪ್ರಶ್ನೆ. ಆರೋಗ್ಯ ವಿಚಾರದಲ್ಲಿ ನೋಡೋಣ. ಎಸ್ ಸರ್. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದಲ್ಲಿ ರಾಹು ಇರತಕ್ಕಂಥದ್ದು, ಲಗ್ನಾಧಿಪತಿ ಷಷ್ಠದಲ್ಲಿ ಇರತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ. ಈಗ ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು, ಈಗ ಶುಕ್ರನ ಒಂದು ಕಾಲ ನಡೀತಾ ಇದೆ. ಶನಿ ದಶೆಯಲ್ಲಿ ಶುಕ್ರ ಭುಕ್ತಿ ಸ್ವಲ್ಪ ಅದು ಅವರಿಬ್ಬರು ಸ್ನೇಹಿತರೆ ವಸ್ತುತಃ, ಆದರೂ ಅದ್ಯಾಕೋ ಆ ದಶಾಭುಕ್ತಿ ಕಾಲಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಅಂಶ ಗಮನಿಸಿದ್ರೆ 90% ಅದು ಸ್ವಲ್ಪ ತೊಡಕನ್ನೇ ಸೂಚಿಸುತ್ತೆ. ಮತ್ತು ಶುಕ್ರನು ಇಲ್ಲಿ ನಿಮ್ಮ ಜಾತಕದಲ್ಲಿ ಅವನು ಷಷ್ಠ ರೋಗಸ್ಥಾನದಲ್ಲೇ ಇದ್ದಾನೆ. ದುರ್ಗಾ ಕವಚ ಹೇಳ್ಕೊಳ್ಳಿ, ಸಾಧ್ಯವಾದರೆ ತಮಗೆ ಈ ಶುಕ್ರ ಗ್ರಹ ಶಾಂತಿ ಸಾಧ್ಯವಾದರೆ ಮಾಡಿಸಿ, ಅದು ತುಂಬ ಸಹಾಯ ಮಾಡುತ್ತೆ. ಯಾಕೆಂದರೆ ಶುಕ್ರ ಈಗ ಅಟ್ ಪ್ರೆಸೆಂಟ್ ಕೂಡ ಈಗಷ್ಟೇ ಹೇಳ್ತಾ ಇದ್ದಿ, ಈಗ ಅಲ್ಲೇ ಇದ್ದಾನೆ, ಸಿಂಹದಲ್ಲೇ ಇದ್ದಾನೆ. ಈ ಬರೋ ಶನಿವಾರ ಅವನು ನೀಚ ಸ್ಥಾನಕ್ಕೆ ಬೇರೆ ಹೋಗ್ತಾನೆ. ಹೀಗಾಗಿ ಇನ್ನು 1.5 ತಿಂಗಳ ಕಾಲ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರು ಈ ರೀತಿಯ ಲಕ್ಷಣ ಇರುತ್ತೆ. ಹೀಗಾಗಿ ಶುಕ್ರ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು, ಅನುಕೂಲ ಆಗುತ್ತೆ. ಇಲ್ಲ ಶುಕ್ರ ಕವಚ ಅಥವಾ ದುರ್ಗಾ ಕವಚ ಹೇಳ್ಕೊಳ್ಳೋದು, ಅದು ನಿಮಗೆ ಆರೋಗ್ಯಕ್ಕೆ ಸ್ವಲ್ಪ ಬಲ ಕೊಡುತ್ತೆ. ಹೀಗಾಗಿ ಅದನ್ನು ಮಾಡಬಹುದು. ಆತಂಕ ಬೇಡ, ಏನು ಅಂತಹ ಪ್ರಮಾದ ಆ ರೀತಿಯಲ್ಲಿ ಯೋಚನೆ ಮಾಡಬೇಡಿ. ಈ ದುರ್ಗಾ ಕವಚವೋ ಅಥವಾ ಈ ಆರಾಧನೆಗಳಿಂದ ನಿಮಗೆ ಆರೋಗ್ಯ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಧನ್ಯವಾದ ವಿಶ್ವನಾಥ್ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ವೀಣಾ ಅಂತ ಬೆಂಗಳೂರಿಂದ. ವೀಣಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಪ್ರಶ್ನೆ ಯಾರ ಬಗ್ಗೆ ವೀಣಾ ಅವರೇ? ನಿಮ್ ಬಗ್ಗೆನಾ? ಮಗನ್ ಬಗ್ಗೆ, ಗಗನ್ ಅಂತ ಹೆಸರು. ಗಗನ್, ಜನ್ಮ ದಿನಾಂಕ ತಿಳಿಸಬಹುದಾ? 23/10/2001. 23/10/2001. ಸಮಯ? ಬೆಳಗ್ಗೆ 4:15. ಬೆಳಗ್ಗಿನ ಜಾವ 4:15. ಓಕೆ, ಶಾಸ್ತ್ರಿಗಳಿದ್ದಾರೆ, ನಿಮ್ ಪ್ರಶ್ನೆ ಕೇಳಿ ವೀಣಾ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ಕಾರ. ಕೆಲಸದ ವಿಚಾರವಾಗ ತಮ್ಮ ಪ್ರಶ್ನೆ? ಗುರುಜಿ, ಅವ್ನ ಕೆಲಸ ಡಿಗ್ರಿ ಮುಗ್ದು 5 ವರ್ಷ ಆಯ್ತು, ಮನೇಲೇ ಇದ್ದಾನೆ. ಚೆಕ್ ಮಾಡೋಣ. ಈಗ ನೋಡಿ, ಇವರ ಜಾತಕ ಗಮನಿಸಿದ್ರೆ ಇದು ಕನ್ಯಾ ಲಗ್ನ. ಲಗ್ನದಿಂದ ಲಗ್ನಾಧಿಪತಿ ಬುಧ ಚೆನ್ನಾಗಿದ್ದಾನೆ, ಕರ್ಮಾಧಿಪತಿಯು ಅವನೇ. ಆದರೆ ಕರ್ಮಸ್ಥಾನದಲ್ಲಿ ಗುರು ರಾಹು ಸೇರಿಕೊಂಡಿರೋದು ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ. ಅಲ್ಲಿ ರಾಹು ಗುರು ಯುಕ್ತನಾದಾಗ ಯಾವ ಬುದ್ಧಿವಂತಿಕೆ ಇದೆ ಅದನ್ನು ಅಪ್ಲೈ ಮಾಡಲಿಕ್ಕೆ ಅವಕಾಶಗಳು ತಪ್ಪಿ ಹೋಗೋ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಈಗ ಪ್ರಸ್ತುತ ಶನಿ ಭುಕ್ತಿ ಶುರುವಾಗಿದೆ. ಈಗ ಮೊನ್ನೆ ಜೂನಿಂದ ಶುರುವಾಗಿದೆ ಇವರಿಗೆ. ಈಗ ಒಳ್ಳೆಯ ಕಾಲ ಉಂಟಾಗುತ್ತೆ. ಈಗ ಶನಿಶ್ಚರನ ಶುರುವಾಗಿದೆ. 2027 ಜೂನ್ ನಂತರ ಬುಧನ ಕಾಲ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಇವರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಈಗಲೂ ಚೆನ್ನಾಗಿದೆ, ತೊಂದರೆ ಇಲ್ಲ ಇವರೇ. ಈಗಲೂ ಶನಿಶ್ಚರನ ಕಾಲ ಶುರುವಾಗಿದೆ, ಈಗ ಮೊನ್ನೆ ಜೂನಿಂದ. ಹೀಗಾಗಿ ಈಗ ಸ್ವಲ್ಪ ಪ್ರಯತ್ನ ಮಾಡಲಿ, ಪ್ರಯತ್ನಕ್ಕೆ ಫಲ ಸಿಗುವ ಸಾಧ್ಯತೆಗಳು ಈಗಿನಿಂದ ಶುರುವಾಗಿದೆ. ಅವ್ರಿಗೆ ಇಷ್ಟು ಕಾಲ ಇರಲಿಲ್ಲ. ಮುಂದಿನ ವರ್ಷ ಅಂತೂ ತುಂಬ ಚೆನ್ನಾಗಿದೆ. ಕೆಲಸ, ಒಂದು ಸ್ಥಿರತೆ, ಬಲ, ನಿಮಗೆ ಖಂಡಿತ ಸಮಾಧಾನ ಸಿಗುತ್ತೆ. ಆತಂಕ ಮಾಡ್ಕೋಬೇಡಿ. ಕಾಲ ಬಂದಾಗ ನಮಗೆ ಅದರ ಫಲ ಬರುತ್ತೆ. ಆ ಕಾಲ ಬರೋವರೆಗೂ ಬರ್ತಾ ಇಲ್ವ ಈ ಆತಂಕ ನಮ್ಮನ್ನು ಕುಸ್ತಾ ಹೋಗಾಗಿ ಮಾಡುತ್ತೆ. ಹೀಗಾಗಿ ಯೋಚನೆ ಮಾಡಬೇಡಿ. ಈಗ ಕಾಲ ಚೆನ್ನಾಗಿದೆ, ಅನುಕೂಲ ಆಗುತ್ತೆ ಇವರಿಗೆ. ಯೋಚನೆ ಪ್ರಯತ್ನ ಮಾಡಲಿಕ್ಕೆ ಹೇಳಿ. ಒಂದು ಪರಿಹಾರ ಮಾಡಿ, ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನ ಇದ್ದರೆ, ಗುರುಕ್ಷೇತ್ರಗಳು ಆಗಬಹುದು, ಅಲ್ಲಿಗೆ ಹೋಗಿ ಸ್ವಲ್ಪ ಕಡಲೆ ಹಾಗೂ ಉದ್ದು ಇದನ್ನು ಪ್ರತಿ ಗುರುವಾರ 9 ಗುರುವಾರ ಕೊಟ್ಟು ಬರಲಿಕ್ಕೆ ಹೇಳಿ. ಅಷ್ಟರಲ್ಲಿ ಇವರಿಗೆ ಸಹಾಯ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ವೀಣಾ ಅವರೇ ಕರೆ ಮಾಡಿದ್ದಕ್ಕೆ. ಶಾಸ್ತ್ರಿಗಳೇ, ಇನ್ನು ಮುಂದಿನ 3 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ ನೋಡೋಣ. ತುಲಾ ರಾಶಿಯವರಿಗೆ ಹೇಗಿದೆಯಪ್ಪ ಈ ಒಂದು ವಾರದ ಆದಿಯಲ್ಲಿ ಅನ್ನೋದನ್ನು ನಾವು ಗಮನಿಸೋಣ. ತುಲಾ ರಾಶಿಯವರಿಗೆ ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳಾಗಬಹುದು, ಹಣಕಾಸಿನ ವಿಚಾರದಲ್ಲಿ ತಕರಾರುಗಳು ಬರಬಹುದು, ಸ್ತ್ರೀಯರಿಗೆ ಧೈರ್ಯೋತ್ಸಾಹ, ವೃತ್ತಿಯಲ್ಲಿ ಅನುಕೂಲ, ಬಲ ಇದನ್ನೆಲ್ಲ ಕಾಣ್ತೀರ. ತುಲಾ ರಾಶಿಯವರಿಗೆ ಕರ್ಮಾಧಿಪತಿ ಚಂದ್ರ ಅವನು ಚೆನ್ನಾಗಿದ್ದಾನೆ, ಧೈರ್ಯೋತ್ಸಾಹಗಳಿದ್ದಾವೆ. ಹೀಗಾಗಿ ಸ್ತ್ರೀಯ ಹೆಣ್ಣುಮಕ್ಕಳಿಗೆ ಒಂದು ವಿಶೇಷ ಸಾಹಸ, ಶೌರ್ಯ, ಇದು ಮನಸ್ಸಿಗೆ ತುಂಬ ಪರಾಕ್ರಮ ಕಾರ್ಯಗಳು ಅಂತೀವಲ್ಲ, ಅದರಲ್ಲಿ ಜಯ ಸಾಧಿಸ್ತಕ್ಕಂಥ ಒಂದು ಸಾಧ್ಯತೆ ಖಂಡಿತ ಚೆನ್ನಾಗಿದೆ. ಮತ್ತು ಸೇವಕರು, ಸಹಾಯಕರಿಂದ ಹೆಚ್ಚಿನ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಈ ರೀತಿಯಲ್ಲಿ ಶುಭ ಕಾಣ್ತೀರ. ಆದರೆ ಬುಧವಾರ, ಸೋಮವಾರ ಮತ್ತು ಮಂಗಳವಾರದ ಮಟ್ಟಿಗೆ ಸ್ವಲ್ಪ ಕುಟುಂಬ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಬೇಕಾಗುತ್ತೆ. ಮಾತು ಅಲ್ಲಿ
ನ ಚಾಟು ವಾಕ್ಯಂ ಕಲಹಾಯಮಾನು ನ ಬಿತ್ತ ಧಾನ್ಯಂ ಪರದೇಶವಾಸಿ ಅಂತ ಹೇಳುತ್ತೆ. ಮಾತು ನಿಮಗೆ ಸಹಿಸೋಕ್ಕಾಗಲ್ಲ, ಆ ರೀತಿಯಲ್ಲಿ ಇರ್ತದೆ. ಇನ್ನೊಬ್ರು ಕಿರಿಕಿರಿ ಮಾಡ್ಕೊಳ್ತಾರೆ, ಆ ರೀತಿಯ ಮಾತುಗಳು ಬಂದುಬಿಡುತ್ತೆ ಕೋಪದಿಂದಾಗಿ. ಹೀಗಾಗಿ ಸ್ವಲ್ಪ ಶಾಂತವಾಗಿರಬೇಕು. ಮತ್ತು ವೃತ್ತಿಯ ತೊಂದರೆ ಇಲ್ಲ, ಅನುಕೂಲಗಳು ಇತ್ಯಾದಿ ಕಾಣ್ತೀರ. ಅಲ್ಲಿ ಗುರು ಮೌಢ್ಯನಾಗಿದ್ದಾನೆ, ಆದರೆ ರವಿ ತುಂಬ ಬಲಿಷ್ಠನಾಗಿದ್ದಾನೆ. ಗುರುವಿಗಿಂತಲೂ ಹೆಚ್ಚಿನ ಬಲ ಸ್ವಾಭಾವಿಕವಾಗಿ ಯಾರಿಗಿದೆ ಅಂದರೆ ರವಿಗೆ ಅಂತ ಶಾಸ್ತ್ರಗಳು ಒಪ್ಕೊಂಡಿದೆ. ಹೀಗಾಗಿ ರವಿ ಲಾಭಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ವೃತ್ತಿಯಲ್ಲಿ ಸಹಾಯ ಅನುಕೂಲ ಆಗುತ್ತೆ. ಗೌರ್ಮೆಂಟ್ ಜಾಬ್ಗಳಲ್ಲಿರ್ತಕ್ಕಂಥವ್ರು, ಆ ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲಗಳು ಉಂಟಾಗುತ್ತೆ, ಗಾಬರಿ ಬೇಡ. ಇನ್ನು ವಾರದ ಅಂತ್ಯ ಗಮನಿಸೋಣ. ತುಲಾರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಕೃಷಿ ದಿನಸಿ ವ್ಯಾಪಾರದಲ್ಲಿ ಲಾಭ ಬರತಕ್ಕಂಥದ್ದು, ಪ್ರಯಾಣದಲ್ಲಿ ಸೌಖ್ಯತೆ ಕಾಣ್ತೀರ, ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ, ತಾಯಿ ಮಕ್ಕಳಲ್ಲಿ ಸ್ವಲ್ಪ ಕಲಹ ಬರತಕ್ಕಂಥದ್ದು, ಚಂದ್ರ ರಾಹು ಜೊತೆಗೆ ಸೇರಿದಾಗ ತಾಯಿ ಮಕ್ಕಳಲ್ಲಿ ಮನಸ್ತಾಪ ಬರುತ್ತೆ. ಕರ್ಮಾಧಿಪತಿ ಚಂದ್ರನೇ ಆಗಿರುವಾಗ ಅವು ಕೆಲಸ ಮಾಡುವ ಸ್ಥಳದಲ್ಲಿ ಸ್ವಲ್ಪ ಏರುಪೇರುಗಳಾಗ್ತಕ್ಕಂಥದ್ದು, ಸ್ವಲ್ಪ ಅಸಮಾಧಾನದ ವಾತಾವರಣ ಕಾಣ್ತಕ್ಕಂಥದ್ದು, ಬುದ್ಧಿ ವ್ಯತ್ಯಾಸದಿಂದಾಗಿ ಕಾರ್ಯ ವ್ಯತ್ಯಾಸಗಳಾಗುತ್ತೆ. ಹೀಗಾಗಿ ಈ ರೀತಿಯ ಒಂದು ತೊಡಕುಗಳನ್ನು ಎದುರಿಸಬೇಕಾಗಬಹುದು. ಹೀಗಾಗಿ ಸ್ವಲ್ಪ ಜಾಗ್ರತೆ ಇರಲಿ. ಆಲೋಚಿಸುವಾಗ 2-3 ಸಲ ಯೋಚಿಸಿ, ಇದು ಸರಿನಾ ತಪ್ಪಾ, ದೊಡ್ಡವ್ರನ್ನ ಹಿರಿಯರನ್ನು ಕೇಳ್ಕೊಳ್ಳಿ, ಅವರ ಸಲಹೆ ತಗೊಳ್ಳಿ, ಅದು ನಿಮಗೆ ಸ್ವಲ್ಪ ಸಹಾಯವಾಗುತ್ತೆ. ತುಲಾರಾಶಿಯವರಿಗೆ ಪ್ರಾರ್ಥನೆಗೆ ಪರಿಹಾರಕ್ಕೆ ಏನಪ್ಪ ಅಂದರೆ ಮಹಾಗೌರಿ ಅಷ್ಟೋತ್ತರ ಹೇಳ್ಕೊಳ್ಳೋದು. ಚಂದ್ರ ಅಂದರೆ ರಾಹು ಜೊತೆ ಸಂಪರ್ಕದ ಬಂದಾಗ ಬುದ್ಧಿಗೆಡುತ್ತೆ, ಈ ಕಾರಣದಿಂದಾಗಿ ಹಾಳಾಗದೇ ಇರಲಿ ಬುದ್ಧಿ ಅಂತ ಮಹಾಗೌರಿ ಪ್ರಾರ್ಥನೆ ಅಷ್ಟೋತ್ತರ ಮಾಡ್ತಕ್ಕಂಥ ತುಂಬ ಒಳ್ಳೆಯದು, ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.